दाखवलं रे, तू दाखवतो यार ना. ರಶ್ಮಿ ಅಮ್ಮ ಮನೇಲೊಂದು ಬೆಕ್ಕು ಮರಿ ಉಂಟು ನೋಡಿ, ಒಂದು ಕಪ್ಪು. ಈ ಬಿಳಿ ಅಂತೂ ತುಂಬ ಕ್ಯೂಟ್ ಉಂಟು. ಸೊ ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗೀತು, ಹಾಗೆ ಅಮ್ಮ ಮನೆಗೆ ಹೊರಟಿದ್ದೆ. ತುಂಬ ಸಮಯದಿಂದ ಎಲ್ಲಿಗಾದರೂ ಹೋಗಬೇಕು ಅಂತ ಅಂದ್ಕೊಳ್ತಿದ್ದೆ, ರೀಸನ್ನಿಂದ ಆಗ್ತಾ ಇರಲಿಲ್ಲ. ಸೊ ಮುರುಡೇಶ್ವರಕ್ಕೆ ಹೋಗುವಂಥ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವೆಲ್ಲ ಹೊಡ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ತಮ್ಮ ಕಾರಲ್ಲಿ ಹೋಗುವ ಅಂತ ಕಾರ್ ಬುಕ್ ಮಾಡಿದ್ದು, ಅವ್ನ ಫ್ರೆಂಡ್ ಯಾರಿಗ ಹೇಳಿದ್ರಂತೆ. ಸೊ ಅವ್ರು ಬರಬೇಕಷ್ಟೇ, ನಾವು ವೆಯ್ಟ್ ಮಾಡ್ತಿದ್ವಿ. ಟ್ರೈನಲ್ಲಿ ಹೋಗ್ಬೇಕಂತ ಹೋಗಿದ್ರೆ ಇನ್ನೂ ಗಮ್ಮತ್ತಾಗ್ತದೆ. ಆದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಪ್ಲೇಸ್ ಎಲ್ಲ ಕುತ್ಕೊಳ್ಳೋಕೆ ಪ್ಲೇಸ್ ಇರೋದಿಲ್ಲ, ಮತ್ತು ತುಂಬ ಲೇಟಾಗಿ ಹೋಗ್ತದೆ ಟ್ರೈನು. ಸೊ ಹಾಗೆ ನಾವು ಮತ್ತೆ ಕಾರಲ್ಲಿ ಹೋಗುವ ಅಂತ ಲಾಸ್ಟಿಗೆ ಪ್ಲ್ಯಾನ್ ಮಾಡಿಕೊಂಡ್ವಿ. ಕಾರಲ್ಲೂ ಬೇಗ ಹೋದ್ವಿ, ಬೇಗ ಸಹ ಬರೋಕ್ಕಾಗ್ತದಲ್ಲ ಅಂಥೇಳಿ ಬೆಳಿಗ್ಗೆ ಬೇಗನೆ ಹೊರಟಿದ್ದೆ. ಮಕ್ಕಳಿಗೆಲ್ಲ ತಿಂಡಿ ಮಾಡ್ಕೊಂಡು ಬೆಳಿಗ್ಗೆ ಇಡ್ಲಿ ಮಾಡಿದ್ವಿ. ಇಡ್ಲಿ ತಿನ್ಕೊಂಡು ಸ್ವಲ್ಪ ಬಾಬುಗೆಲ್ಲ ತಗೊಂಡು ಹೊರಟಿದ್ದೇವೆ ನಾವು. ತುಂಬ ಲಾಂಗ್ ಜರ್ನಿ, ಖುಷಿ ಆಗ್ತದೆ ಕಾರಲ್ಲಿ ಹೋಗೋದು ಒಂಥರ. ಜಾಸ್ತಿ ಬಂತು ಜರ್ನಿ, 2 ಗಂಟೆ ಆಗಿರ್ಬೋದು ಮೋಸ್ಟ್ಲಿ. ಟೈಮಿಂಗ್ ಎಲ್ಲ ನೋಡಲಿಲ್ಲ. ಅಂತೂ ನಾವು ಮುರುಡೇಶ್ವರ ಮುಟ್ಟಿದ್ದೇವೆ ನೋಡಿ. ತುಂಬ ಜನ ಇತ್ತು, ನಾವು ಬೇಗ ಹೋಗಿದ್ವಿ. ಅಲ್ಲಿ ಮುಟ್ಟಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ 11 ಗಂಟೆ ಆಗಿತ್ತು ಅಷ್ಟೇ. ಎಂಥ ಬಿಸಿಲಂದರೆ ಯಪ್ಪ, ಅಲ್ಲಿ ಕಾಲಿಡೋಕ್ಕಾಗೋದಿಲ್ಲ, ಆ ಥರ ಬಿಸಿಲು. ಬೇಗ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೆಲ್ಲ ನೋಡಿಕೊಂಡು ಊಟ ಮಾಡಿ ಬೇಗ ರಿಟರ್ನ್ ಆದ್ವಿ ನಾವು. ನಮ್ಮ ಪಾಪು ಕೂಗ್ತಿದ್ದರಿದ್ದು, ತಂಗಿ ಮಗ ತುಂಬ ಅಳ್ತಿದ್ದ, ಹಠ ಮಾಡ್ತಿದ್ದ. ನಾವೆಲ್ಲ ನಿಂತಿದ್ದೇವೆ, ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಬರ್ತಾರಂತ, ಒಟ್ಟಿಗೆ ಹೋಗು ಅಂತೇಳಿ ಒಂದು ಸೈಡಲ್ಲಿ ನಿಂತ್ಕೊಂಡಿದ್ದೆ. ಬೀಚ್ ಎಷ್ಟು ಚೆಂದ ಉಂಟು. ಮಧ್ಯಾಹ್ನ ಆದರೆ ಸಹ ಬೀಚಿಗೆ ಹೋಗ್ತಾ ಇದ್ದಾರೆಲ್ಲ. ಗೋಪುರ ನೋಡಿ, ಎತ್ತರ ಗೋಪುರ. ಯಾರು ಇದು
ಬಂದು ಮೇನ್ ಎಂಟ್ರೆನ್ಸು ಒಳಗೆ ಹೋಗೋಕ್ಕೆ. ಅಲ್ಲಿ ದೇವಸ್ಥಾನ ಎಲ್ಲ ಉಂಟು. ಆಚೆ ಸುತ್ತಮುತ್ತ ಎಲ್ಲ ನವಗ್ರಹ ಎಲ್ಲ ದೇವಸ್ಥಾನ ಉಂಟು. ಅಲ್ಲಿ ಕ್ಯಾಮರಾ ಎಲ್ಲ ಯೂಸ್ ಮಾಡೋಕ್ಕಿಲ್ಲ. ಇದು ಸುಬ್ರಹ್ಮಣ್ಯ ದೇವರಿದು, ಗಣಪತಿ ದೇವರ ಫೋಟೋ ಎಲ್ಲ ಉಂಟು. ಮತ್ತು ಅಲ್ಲಿ ನವಗ್ರಹ ದೇವಸ್ಥಾನ ಎಲ್ಲ ಸುತ್ತಮುತ್ತ ಉಂಟು. ಇದು ಸ್ವರ್ಣ ರಥ, ಚಿನ್ನದ ರಥ ಇಲ್ಲಿ ಉಂಟು. ಮತ್ತು ಇಲ್ಲಿ ಕೆಲವುದೆಲ್ಲ ಮೂರ್ತಿ ಉಂಟು ದೇವರದ್ದು. ನಾನು ಕರ್ಕೊಂಡು ಹೋಗೋಣ. ಇಲ್ಲೇ ಬಿಟ್ಟು ಹೋಗ್ತೇನೆ. ಎಲ್ಲರೂ ಮುಂದೆ ಮುಂದೆ ಓಡ್ತೀರಪ್ಪ. ಎಷ್ಟು ಬಿಸಿಲು ಅಂದರೆ ಮೇಲ್ಗಡೆ ಹೋಗೋಕ್ಕಾಗೋದಿಲ್ಲ. ಮಕ್ಕಳಂತೂ ಬೊಬ್ಬೆ ಹಾಕ್ತಾರೆ. ನನ್ನ ಮಗಳಂತೂ ಕೂಗಲಿಕ್ಕೆ ಶುರು ಮಾಡಿದ್ಲು, ಅಷ್ಟು ಬಿಸಿ. ನನ್ನ ಅಮ್ಮನಿಗೂ ಸಾಕಾಗಿತ್ತು. ಸೊ ನನ್ನ ತಂಗಿ ಹೇಳ್ತಿದ್ದಾಳೆ ಅಲ್ಲೇ ಕುತ್ಕೊಳ್ಳೋ ಅವಳು. ಅಮ್ಮನಿಗೆ ಬರೋಕ್ಕಾಗಲಿಲ್ಲ ಮೇಲ್ಗಡೆ, ತುಂಬ ಸುಸ್ತಾಗ್ತಿತ್ತು. ಸುಬ್ಬ ಇನ್ನು ಮೀನು ಬರುದಿಲ್ಲ ನಮ್ಮೊಟ್ಟಿಗೆ. ಬೇಗ ತಿನ್ನಮ್ಮ ಕಂದ, ಹೋಗುವ. ತುಂಬ ಬಿಸಿಲು. ದೇವ್ರ ದರ್ಶನ ಮಾಡ್ಕೊಂಡು ಬಂದ ಕೆಳಗೆ ಈಗ ಮೇಲ್ಗಡೆಯಲ್ಲಿ ಮೂರ್ತಿ ಕಾಣ್ತದಲ್ಲ ಈಶ್ವರನದ್ದು, ಅಲ್ಲಿ ಮೇಲ್ಗಡೆ ಉಂಟು ದೇವಸ್ಥಾನ. ಸೊ 2-3 ಸ್ಟೆಪ್ ಹತ್ತಿದ್ರೆ ಮೇಲ್ಗಡೆ ಅಲ್ಲಿ ಗುಹೆ ಒಳಗೆ ಹೋಗುವ ಅಂತ. ಅಲ್ಲಿ ಎಂಟ್ರೆನ್ಸ್ ಫೀಸ್ ಉಂಟು, ಅಲ್ಲಿ ಒಳಗೆಲ್ಲ ನೋಡ್ಲಿಕ್ಕಾಗ್ತದೆ. ಬಂದು ಕೈಲಾಸ ಗುಹೆಯ ಪ್ರವೇಶ ಒಳಗಡೆ ಈ ಥರ ಎಲ್ಲ ಉಂಟು. ರಾವಣ ಆತ್ಮಲಿಂಗ ತಗೊಂಡು ಹೋಗೋದು. ನಾರದ
ನೋಡೋಣ ಜೋಜ ನೋಡು ಜೋಜ ಗುಹೆ ಒಳಗೆ ಈ ಥರದ್ದೆಲ್ಲ ಉಂಟು. ಇಲ್ಲಿ ಮೂರ್ತಿ ಎಲ್ಲ ಈ ದೇವಸ್ಥಾನದ ವಿಶಿಷ್ಟತೆಯನ್ನು ಅಲ್ಲಿ ತೋರಿಸಿದ್ದಾರೆ. ನೆಕ್ಸ್ಟ್ ಅದರಿಂದ ಹೊರಗೆ ಬಂದರೆ ಅದರ ಪಕ್ಕ ಒಂದು ಶನೀಶ್ವರ ದೇವಸ್ಥಾನ ಉಂಟು. ದೇವಸ್ಥಾನ ಬಂದು ಮೇನ್ ಎಂಟ್ರೆನ್ಸಿಗೆ ಬಂದ್ವಿ ನಾವು. ಅಲ್ಲಿಂದ ದೇವಸ್ಥಾನದ ಪಕ್ಕದಲ್ಲೇ ಅದು ದೇವಸ್ಥಾನ ನೋಡಿದ್ದಲ್ಲಿ ಮೇನ್ ದೇವಸ್ಥಾನ ಈಚೆ ಸೈಡ್ ಊಟದಲ್ಲಿ ವ್ಯವಸ್ಥೆ. ಸೊ ಅಜ್ಜಿಂದ ಕೆಳಗೆ ಹೋದ್ರೆ ಊಟಕ್ಕೆ ಬಂದು ಬಾರ್ಲಿದು ಪಾಯಸ ಮತ್ತು ಬಟಾಟೆ ಮತ್ತು ಬೇಳೆ ಮತ್ತು ಅನ್ನ ಸಾಂಬಾರು ಕೊಡ್ತಾರೆ. ನಾವು ಊಟ ಎಲ್ಲ ಮಾಡಿಕೊಂಡು ಗಂಟೆ 1-1:30 ಆಗಿದೆ. ಸೊ ಬೀಚಿಗೆ ಬಂದರೆ ಸಂಜೆ ಒಳ್ಳೆ ಆಗ್ತದೆ, ನಾವು ಅಷ್ಟೊತ್ತು ಇರೋದಿಲ್ಲ. ಹಾಗೆ ಸ್ವಲ್ಪ ಬೀಚಲ್ಲಿ ಆಡೋ ಅಂತ ನನ್ನ ಮಗ ಆಟ ಆಡ್ತಿದ್ದ, ಮನೆಗೆ ಹೋಗಬೇಕಿತ್ತು. ಸೊ ಹಾಗೆ ಆಟ ಆಡಿ ಸ್ವಲ್ಪ ಆಟ ಆಡಿ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮುರುಡೇಶ್ವರ ಬೀಚಲ್ಲಿದ್ದೇವೆ. ಎಂಥ ಬಿಸಿಲು, ಯೋ ದೇವರೇ, ನಂಗೆ ಗೊತ್ತಿಲ್ಲ.
ಮುರುಡೇಶ್ವರದಿಂದ ಹೊರಟ್ವೆ, ಬೀಚಲ್ಲಿ ಆಡ್ಕೊಂಡು ಹೊರಟ್ವೆ. ನೆಕ್ಸ್ಟ್ ಇಲ್ಲಿ ನಾವು ಮರವಂತೆ ಬೀಚಿಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಆಡು ಅಂತೇಳಿ, ಸ್ವಲ್ಪ ಬೀಚಲ್ಲಿ ಆಡುವಂತ ಯಾವತ್ತೂ ಬರೋಕ್ಕಾಗೋದಿಲ್ಲಲ್ಲ. ಸೊ ಮರವಂತೆ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಆಡಿ, ಒಂದು ಗಂಟೆ ಆಟ ಆಡಿ ಮತ್ತೆ ಬ್ಯಾಕ್ ಟು ಹೋಮ್. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್ ಗೈಸ್, ಬಾಯ್. ರಶ್ಮಿ ತಪಸ್ಸೆಲ್ಲಿ ಎರಡು